ಹಲೋ ಎಲ್ರಿಗೂ ನಮಸ್ತೆ. ನಾನಿವತ್ತು ನಿಮ್ಮನ್ನು ಕಾಡಿನ ಮಧ್ಯದಲ್ಲಿರುವಂತಹ ಪ್ರಕೃತಿಯ ಮಡಿಲಿನಲ್ಲಿ ಗುಹೆಯ ಒಳಗಡೆ ಇರುವಂತಹ ಒಂದು ಶಿವಾಲಯಕ್ಕೆ ಈ ವಿಡಿಯೋದ ಮುಖಾಂತರ ಕರ್ಕೊಂಡು ಹೋಗ್ತೇನೆ. ಈ ದೇವಸ್ಥಾನ ಇರುವಂಥದ್ದು ಉಡುಪಿ ಜಿಲ್ಲೆಯ ಕೆರಾಡಿಯ ಸಮೀಪ ಇರುವಂತಹ ಮೂಡುಗಲ್ಲು ಎಂಬ ಸ್ಥಳದಲ್ಲಿ. ಅದುವೇ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ ಮೂಡುಗಲ್ಲು. ನಾನು ಆಲ್ರೆಡಿ ಹೇಳಿದ್ದೆ ಈ ದೇವಸ್ಥಾನ ಇರುವಂಥದ್ದು ಕಾಡಿನ ಮಧ್ಯದಲ್ಲಿ ಎಂದು. ಹಾಗಾಗಿ ಇಲ್ಲಿಗೆ ಚಲಿಸುವುದಕ್ಕೆ ಸುಮಾರು 4ರಿಂದ 5 ಕಿಲೋಮೀಟರ್ ಕಾಡಿನ ಮಧ್ಯದಲ್ಲಿರುವಂತಹ ಮಣ್ಣಿನ ಮಾರ್ಗದಲ್ಲಿ ಚಲಿಸಬೇಕಾಗುತ್ತೆ. ನಿನ್ನೆ ರಾತ್ರಿ ಚೆನ್ನಾಗಿ ಮಳೆ ಬಂದಿದ್ದರಿಂದ ಈ ಮಣ್ಣಿನ ಮಾರ್ಗದಲ್ಲಿರುವಂತಹ ಮಣ್ಣು ಕೊಚ್ಚಿ ಹೋಗಿ ನಮ್ಮ ಕಾರಿಗೆ ಚಲಿಸಲಿಕ್ಕೆ ಅಡ್ಡಿ ಉಂಟಾಯಿತು. ಹಾಗಾಗಿ ನಾವು ಕಾರಿಂದ ಇಳಿದು ಅನ್ಪ್ಲಾಂಟೆಡ್ ಟ್ರೆಕ್ಕಿಂಗ್ ಮಾಡಿ ಸ್ವಲ್ಪ ದೂರ ಕ್ರಮಿಸಿ ನಂತರ ಕಾರಿನಲ್ಲಿ ಮುಂದೆ ಹೋದೆವು. ಕೊನೆಗೆ ನಾವು ದೇವಸ್ಥಾನದ ಆವರಣವನ್ನು ತಲುಪಿದ್ದೇವೆ. ಹೊರಗಡೆಯಿಂದ ದೇವಸ್ಥಾನ ಈ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಈ ದೇವಸ್ಥಾನ ತುಂಬ ಪುರಾತನವಾಗಿದ್ದು ಅಷ್ಟಾದಶ ಪುರಾಣಗಳಲ್ಲಿ ಒಂದಾದಂತಹ ಸ್ಕಂದ ಪುರಾಣದಲ್ಲಿ ಕೂಡ ಈ ದೇವಸ್ಥಾನದ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳಿ ಇಲ್ಲಿ ಲಭ್ಯವಿದ್ದಂತಹ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ಆದರೆ ಇಷ್ಟು ವರ್ಷ ಅನ್ಪಾಪ್ಯುಲರ್ ಆಗಿರುವಂತಹ ಈ ದೇವಸ್ಥಾನ ಇತ್ತೀಚೆಗೆ ಕಾಂತಾರ ಬಂದ ಮೇಲೆ ಫೇಮಸ್ ಆಯಿತು. ನೋಡಿ, ಅಲ್ಲಿ ಒಂದು ಹಾವು ಇತ್ತು. ಆ ಹಾವು ನೋಡಿದ ಮೇಲೆ ನನಗೆ ನೀರಿನಲ್ಲಿ ಮುಂದೆ ಹೋಗೋದಕ್ಕೆ ಧೈರ್ಯವೇ ಬರಲಿಲ್ಲ. ಒಂದು ಹಾರ್ಟ್ ಬಾಯಿಗೆ ಬಂದಂತಹ ಅನುಭವ ಆಯಿತು. ಆದರೆ ಇಷ್ಟು ದೂರ ಕಷ್ಟಪಟ್ಟು ಬಂದ ಮೇಲೆ ನೀರಿನ ಮುಖಾಂತರ ಒಳಗಡೆ ಹೋಗಿ ಗುಹೆಯ ಒಳಗಡೆ ಇರುವಂತಹ ಶಿವಲಿಂಗವನ್ನು ದರ್ಶನ ಮಾಡಬೇಕು ಅಂತ ಹೇಳಿ ಅನಿಸಿ ತುಂಬ ಧೈರ್ಯ ತಗೊಂಡು ಮುಂದೆ ಹೋದೆ. ಇಲ್ಲಿ ಒಂದು ಉದ್ಭವಲಿಂಗ ಕೂಡ ಇದೆ. ನೀರಿನಲ್ಲಿ ಕೈ ಹಾಕಿ ನಾವು ಉದ್ಭವಲಿಂಗವನ್ನು ಮುಟ್ಟಿ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು. ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ ನೀರಿನೊಳಗೆ ಕೈ ಹಾಕಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು, ಎಲ್ಲಿ ಹಾವು ಬರುತ್ತೋ ಅಂತ ಹೇಳಿ. ಆದರೆ ಅರ್ಚಕರು ಹೇಳಿದರು ಇಲ್ಲಿ ಯಾವುದೇ ವಿಷಕಾರಿಯಾದಂತಹ ಹಾವುಗಳಿಲ್ಲ, ಮೀನುಗಳನ್ನು ತಿನ್ನಲಿಕ್ಕೆ ಬರುವಂತಹ ಹಾವುಗಳಿದ್ದು ಅದು ಮನುಷ್ಯರಿಗೆ ಏನು ಮಾಡುವುದಿಲ್ಲ ಅಂತ ಹೇಳಿದರು. ಹಾಗಾಗಿ ಒಂದು ಸ್ವಲ್ಪ ಧೈರ್ಯ ಬಂತು ನನಗೆ. ಆದರೆ ನಂದೊಂದು ರಿಕ್ವೆಸ್ಟು, ಇಲ್ಲಿ ಬೇರೆ ಬೇರೆ ಊರುಗಳಿಂದ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ತಮ್ಮ ಕಾರಿನಲ್ಲಿ ಬರಬೇಕಾದ್ರೆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಹಾಗೂ ಚಿಪ್ಸ್ನ ಪ್ಯಾಕೆಟ್ಗಳನ್ನು ಇಲ್ಲಿ ಎಸೆದು ಹೋಗ್ತಾರೆ. ನನ್ನದೊಂದು ರಿಕ್ವೆಸ್ಟ್, ನೀವು ನಮ್ಮ ಊರಿಗೆ ಪ್ರವಾಸಿಗರಾಗಿ ಬರುವುದು ನಮಗೆ ಇಷ್ಟ ಇದೆ. ಆದರೆ ನಿಮ್ಮ ಬೆಂಗಳೂರಿನಲ್ಲಿ ಇರುವಂತಹ ಮುನ್ಸಿಪಾಲಿಟಿ ಕಾರ್ಮಿಕರು ಇಲ್ಲಿ ಕಾಡಿನ ಮಧ್ಯೆ ಬರುವುದಿಲ್ಲ ಕ್ಲೀನ್ ಮಾಡಲಿಕ್ಕೆ. ಹಾಗಾಗಿ ನೀವು ಯಾವುದೇ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಅಥವಾ ಪ್ಲಾಸ್ಟಿಕ್ ಕವರನ್ನು ಇಲ್ಲಿ ಬಿಸಾಡಿ ಹೋಗಬೇಡಿ. ಅದು ಕಾಡಿನ ಪ್ರಾಣಿಗಳಿಗೆ ತುಂಬ ಅಪಾಯವನ್ನು ಉಂಟು ಮಾಡುತ್ತೆ. ಇದು ನನ್ನ ಕಳಕಳಿಯ ವಿನಂತಿ ನಿಮ್ಮೆಲ್ಲರಿಗೂ. ಧನ್ಯವಾದಗಳು.